ಕರೀಚಿದ ಘಾತ ಆಗ್ಬಿಟ್ಟಿಸಲ್ಲ. ನೀವು ನೋಡ್ತಾ ಇದ್ರಿ ಈಗ ಹಿಂಗೆಲ್ಲರ ನೀರು ಹೊಡಿತಪ್ಪ ಅಂತಂದ್ರೆ ಹಿಂಗೆಲ್ಲ ಕಬ್ಬಿನ ಮಡ್ಡುಗಳು ವೇಸ್ಟ್ ಕಬ್ಬಿನ ಮಡ್ಡು ಇರ್ತಾವೆ ಹೊಲದಾಗ. ಅವನ್ನೆಲ್ಲ ತೊಗೊಂಡ ಹಿಂಗೆ ಚುಚ್ಚಿ ಆಮೇಲೆ ಅದ್ರ ಮುಂದೆ ಮಣ್ಣು ಹಾಕಿರ ತಾಳ್ತತಿ. ಇಲ್ಲ ಅಂತಂದ್ರೆ ಬರೀ ನೀವು ಮಣ್ಣು ಹಾಕಿರಿ ಅಂದ್ರೆ ಅದು ಯಾವುದು ತಾಳೋದಿಲ್ಲ. ಸೊ ಅದಕ್ಕೆ ಈಗ ಅದ್ರ ಕೆಲಸ ಮುಗೀತು ನೋಡಿ. ಇಷ್ಟು ನೀರು ಹೋದು ನೋಡ್ರಿ. ಈಗ ಬಂದಾತೀಗ ಇನ್ನು 2ಕ್ಕೆ ಬಿಟ್ಟೇನಿ, ಸ್ವಲ್ಪ ಸಣ್ಣನ ಇಟ್ಟೇನಿ. ಸೊ ಇವು ಹೋಗೋ ಮಟ ಇನ್ನು ಮತ್ತಿವ ದಂಡಿಗೆ ಅಲ್ಲಿ ಮಟ ಹೋಗೋ ಮಟ ಮತ್ತು ವೇಟ್ ಮಾಡೋನು. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಗೈಸ್. ನಾಷ್ಟ ಮಾಡಿರಲು 8 ಗಂಟೆ ಆತೀಗ. ಮಾಡ್ರಿ ಲಗು ಲಗುನ ಎದ್ದು ಹಾಸಿಗೆ ತೆಗೆದು ಮಡಿಚಿಟ್ಟು ಎದ್ರು ಇಲ್ಲ ಇನ್ನು ಎಷ್ಟೊತ್ತು ಮಲಗ್ತೀರಿ ಹೇಳ್ರಿ ಸಾಕು. ನೋಡಿಲ್ಲಿ ಹರಿಯಾಗಿ ಎದ್ದು 6 ಗಂಟೆಗೆ ಬಂದು ನೀರು ಉಣ್ಸಾಕತ್ತನ್ನ ನೀವು ಇನ್ನೂ ಹಾಸಿಗೆಯಾಗ ಮಲ್ಕೊಂಡಿರಿ. ಹೇಳ್ರಿ ಲಗು ಎದ್ದು ಹಾಸಿಗೆ ತೆಗೆದಿಟ್ಟು ಮುಖ ತೊಳ್ಕೊಂಡು ಹಲ್ಲು ಉಜ್ಜಿ ಫಸ್ಟ್ ಕ್ಲಾಸ್ ಚಹಾ ಕಾಫಿ ಕುಡ್ದು ನಾಷ್ಟ ಮಾಡಿ ಜಬರ್ದಸ್ತ್ ರೆಡಿ ಆಗ್ರಿ. ನಿಮ್ಮ ಕೆಲಸಗಳು ನೋಡ್ಕೊರಿ. ಎಲ್ಲಿ ತನಕ ಬಂದೈತೆ ನೀರು ನೋಡೋಣಂತ. ಇಲ್ಲಿ ತನಕ ಸ್ಟಿಲ್ ದಿಸ್ ಈಸ್ ಹಿಯರ್ ಓನ್ಲಿ. ಓ ಮೈ ಗಾಡ್, ಇನ್ನೂ ತನಕ ಇಲ್ಲೇ ಐತಿ ಗಾಯ್ಸ್ ಇದು. ಸೊ ಇನ್ನು 1 2 3 4 ಮಡಿ ಐತಿ ಗಾಯ್ಸ್. ಅದು ಹೋಗ್ತಾನ ಮತ್ತೆ ವೇಟ್ ಮಾಡೋನು. ಇಲ್ಲೇ ಠಿಕಾಣಿ ಹುಡುನು. ಈ ಹೊಲ್ದಾಗ ಕೆಲಸ ಮಾಡೋದು ಭಾಳ ಕೆಟ್ಟ ತ್ರಾಸು ನೋಡ್ರಿ. ಭಾಳ ಕಷ್ಟ ಆಕೈತ್ರಿ. ಈಗ ಬೆಳಿಗ್ಗೆ ಎದ್ದು ಬಂದು ಅಂತ ಚಲೋ. ಇನ್ನೂ 8 ಆತಿಗೆ ನೋಡ್ರಿ. ಬಿಸಿಲು ನೆತ್ತಿ ಮೇಲೆ ಬತ್ತಂದ್ರೆ ಚೊಕೊ ಅಂತೈತಿ ಬಿಸಿಲು. ಭಾರಿ ಗಟ್ಟಿ ಬೇಕು ರೀ ಹೊಲ್ದಾಗ ಕೆಲಸ ಮಾಡೋಕೆ. ನಾ ಏನು ಅಷ್ಟು ಗಟ್ಟಿಲ್ಲ. ಯಾವಾಗ ನೀರಷ್ಟು ಉಣ್ಸಕ್ಕೆ ಬಂದಿರ್ತೇನೆ. ಅಂದರೂ ಈ ಹೆಚ್ಚು ಹೊಲಗಳು ಇರ್ತಾವಲ್ರಿ, ಯಾರು ಕರೆ ಕಷ್ಟಪಡ್ತಾರಂತಂದ್ರೆ ಈ ಕೂಲಿ ಕೆಲಸ ಮಾಡ್ತಾರಲ್ಲ ಹೊಲದಾಗ, ಮಡಿ ಕಟ್ಟೋದು ಕಳೆ ತೆಗೆದು ಅದು ಇದು ಎಲ್ಲ ಮಾಡ್ತಾರಲ್ಲ ಅಂಥವ್ರಿಗೆ ಮೆಚ್ಚಬೇಕ್ರಿ ನಾವು. ಅವ್ರದ್ದು ಮೇನ್ ಹಾರ್ಡ್ ಕೆಲಸ ಅಂದರೆ. ಈ ಹೊಲ ಹೆಚ್ಚಿದ್ದವ್ರದ್ದು ಹೆಂಗೆ ಆಳು ಹೆಚ್ಚು ಕೆಲಸ ಮಾಡ್ಕೋತಾರೆ, ಅವ್ರಿಗೇನು ಬಿಸಿ ಇರ್ತೈತ್ರಿಪ್ಪ. ರೈತರಿಗೆ ದೊಡ್ಡ ಧನ್ಯವಾದಗಳು ಹೇಳಬೇಕು. ಈಗ ಈ ನಾ ಹಚ್ಚಿದ ಗಿಡಕ್ಕೆ ನೀರು ಹಾಕೋನು ಬರ್ರಿ. ಇವ ನೀರು ತಗೊಳ್ಳೋದು, ಇದಕ್ಕೆ ಹಾಕೋದು. ಸೊ ಮೊನ್ನೆ ಇನ್ನೊಂದು ಮಾವಿನ ಗಿಡ ಹಚ್ಚೀನಿ. ಅದಕ್ಕೊಂದಿಟ್ಟು ನೀರು ಹಿಂಗೆ ಹಾಕಿ ಬಂದು ಬಿಡೋನು ಏಕಾಂಗಿ. ಲೆಟ್ಸ್ ಗೋ. ಇದೊಂದು ಅದೊಂದು ಅನ್ಸಾಗ್ತೈತಿ. ಇದಲ್ಲ. ಸೊ ಇಲ್ಲಿ ಇನ್ನಾದರೂ ಇಲ್ಲಿ ನೀರು ಬಂದಿಲ್ಲ. ಸೊ 2 ಸಾಲ ಮತ್ತೀಗ ಬಂದ್ ಮಾಡಿ ಬೇರೆ ಮಡಿಗೆ ಹಾಕ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಈಗ ಇವೆರಡು ಇದೊಂದು 2 ಸಲ ಬಂದ್ ಮಾಡಬೇಕು. 2 ಬಂದ್ ಮಾಡೋದು. ವೈಟ್. ಇಲ್ಲಿ ನೋಡಿ, ಇಲ್ಲಿ ಬರೀ ಮಣ್ಣು ಹಾಕಿದ್ರೆ ಅದು ನಿಲ್ಲಂಗಿಲ್ಲ. ಸೊ ಈ ಟೈಪ್ ಜುಗಾಡು ಮಾಡ್ಬೇಕಾಕತಿ. ಮತ್ತು ಗುರುಗಳು ಫೈನಲಿ ಕರೆಂಟ್ ಹೋಗೋ ಟೈಮ್ ಆಯಿತು. ಫೈನಲಿ ಕರೆಂಟ್ ಹೋಯ್ತು. ಇಲ್ಲಿ ಕರೆಂಟ್ ಹೊಲದಾಗ ಹೆಂಗಿರ್ತಾವಪ್ಪ ಅಂತಂದ್ರೆ, 1 ವಾರ ಬೆಳಿಗ್ಗೆ 4 ಗಂಟೆಗೆ ಬಂದ 11 ಗಂಟೆಗೆ ಹೋಗ್ತಾವು. 1 ವಾರ ಬೆಳಿಗ್ಗೆ 11 ಗಂಟೆಗೆ ಬಂದ ಸಂಜೆ 6 ಗಂಟೆಗೆ ಹೋಗ್ತಾವು. 1 ವಾರ 4 ಗಂಟೆಗೆ ಬಂದ 11 ಗಂಟೆಗೆ ಹೋಗ್ತಾವು. 1 ವಾರ ಬೆಳಿಗ್ಗೆ 11 ಗಂಟೆಗೆ ಬಂದ 6 ಗಂಟೆಗೆ ಲೈಟ್ ಹೋಗ್ತಾವು. ಈ 1 ವಾರ ಹೆಂಗೆ ನಡೆದೈತಪ್ಪ ಅಂತಂದ್ರೆ, ಬೆಳಿಗ್ಗೆ 4 ಗಂಟೆಗೆ ಬರ್ತಾವು, 11 ಗಂಟೆಗೆ ಲೈಟ್ ಹೋಗ್ತಾವು. ಸೊ ಈಗ ಫೈನಲಿ ಲೈಟ್ ಹೋಗ್ಯಾವು. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಇನ್ನೊಂದು ಮಾತು, ಸಬ್ಸ್ಕ್ರೈಬ್ ಒಂದು ಮಾಡಿರಿ. ಸೊ ದಯವಿಟ್ಟು ವಿಡಿಯೋ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟಪ್ಪ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಬರ್ನು. ಅಲ್ಲಿವರೆಗೂ ನಮಸ್ಕಾರ.